ಕೇಳ್ದಾಗಿತ್ತು ಸ್ವಲ್ಪ ಹೇಳಿ ಮಾಡಿ. ಇಲ್ಲ ನೀವು ಒಂದು ನಿಮಿಷ ಹೇಳಿ, ನಾನು ಕೇಳ್ತೀನಿ. ಏನು ಕೇಳ್ತಾ ಇದ್ದೀನಿ? ನಾನು ಯು ಟೈಮಿ ಹೆಂಗಿರ್ಬೇಕಿತ್ತು ಅಂತ ನೀವು ಹೇಳಿ. ಮೇಡಮ್ ನೀವು ಕೋಪದಲ್ಲಿ ಮಾತಾಡಬೇಡಿ, ನೀವು ಆರಾಮಾಗಿ ಮಾತಾಡಿ. ಆರಾಮಾಗಿ ಮಾತಾಡಿ. We take care of your concerns. Fire was the last signature film. ಈ ಸಲ we are going to ಇಲ್ಲ ಫಿಲ್ಮ್ ಸಿಗ್ನೇಚರ್. ಈಗ ನಾನು ನಿಮಗೆ ಒಂದು ನಿಮಿಷ ಹೇಳ್ತೀನಿ. ನಾವೇನು ಸಿಗ್ನೇಚರ್ ಫಿಲಮ್ ಮಾಡಿದ್ವೋ ನೀವು ತೆಗೆದು ನೋಡಿ, ಟೈಮ್ ಇದ್ರೆ ಅದೇ ಸಿಗ್ನೇಚರ್ ಫಿಲಮ್ನ ಏನು ಇಫಿ ಗೋವಾದಲ್ಲಿತ್ತು ನಮ್ಮದನ್ನೇ ಕಾಪಿ ಮಾಡಿ ಸೇಮ್ ಮಾಡಿದ್ದಾರೆ. ಈ ವರ್ಷ ಹೇಳ್ತಾರೆ ಅಲ್ಲ, ನೀವೇ ನೆಕ್ಸ್ಟ್ ಟೈಮ್ ನಮ್ಮನ್ನು ಕರೆಸ್ತೀವಿ, ಅವ್ರಿಗೆ ಹೇಳಿ ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ನೋಡೋಣ. ನಾನೇ ಮಾಡಿದ್ದೀನಿ, ನಾನಂತಲ್ಲ ಕಂಪ್ನಿ ಕೊಟ್ಟಿದ್ದೀನಿ. ಅದ್ರಲ್ಲಿ ಏನಿದೆ ಲಾಸ್ಟ್ ಟೈಮು ಏನು ನಾವು ಮಾಡಬೇಕಾಗಿತ್ತು, ಯಾವ ಥರ ಸರಿ ಮಾಡಬೇಕಾಗಿತ್ತು, ಇನ್ನೂ ಏನೇನು ಮಾಡಬೇಕು ಈ ವರ್ಷಕ್ಕೆ ಸಿಗ್ನೇಚರ್ ಟೀಮಲ್ಲಿ ಎಲ್ಲನೂ ಈ ಸರಿ ಮಾಡಿದೆ. ಬೇರೆ ಸ್ಟೇಟ್ ಅಲ್ಲಿ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿರೋನ್ನ ಕರ್ಸಿದ್ರಿ, ಚೆನ್ನಾಗಿತ್ತು, ಮಾಸ್ಟರ್ ಕ್ಲಾಸ್ ಮಾಡ್ತಿದ್ರಿ ಅವ್ರ ಕೈಯಲ್ಲಿ. ಸೊ ಈ ಸರ್ತಿ ಸುಮಾರು ಒಳ್ಳೊಳ್ಳೆ ನಮ್ಮ ಮಾಸ್ಟರ್ ಕ್ಲಾಸ್ಗಳಿಗೆ ಬರೋಂತಿದ್ದಾರೆ ಖಂಡಿತ. ಬೇರೆ ಸ್ಟೇಟ್ ನಾಗರಾಜ್ ಮಂಜುಳೆ ಬರ್ತಿದ್ದಾರೆ, ಮರಾಠಿ ಫಿಲ್ಮ್ ಮೇಕರು. ಹಾಗೆ ಸೈರಾಟ್ ಮಾಡಿರೋರು ಮಹೇಶ್ ನಾರಾಯಣನ್, ವೆಲ್ ನೋನ್ ಡೈರೆಕ್ಟರ್ ಮತ್ತು ಎಡಿಟರು, ಅವರು ಬರ್ತಿದ್ದಾರೆ. ಅವರು ಮಾಸ್ಟರ್ ಕ್ಲಾಸ್ ಸ್ಕ್ರೀನ್ ರೈಟಿಂಗ್ ಮತ್ತು ಡೈರೆಕ್ಷನ್ ಅದ್ರ ಬಗ್ಗೆ ಮಾಡ್ತಿದ್ದಾರೆ. ಹಾಗೆ ವಿಶ್ವಜಿತ್ ಚಟರ್ಜಿ ಅಂತ ಸೌಂಡ್ ಡಿಸೈನರ್, ಹೆಸರಾಂತ ಸೌಂಡ್ ಡಿಸೈನರ್, ಅವರು ಬರ್ತಿದ್ದಾರೆ. ಸೊ ಸಾಕಷ್ಟು ಜನ ಬರ್ತಿದ್ದಾರೆ. ಇನ್ನೂ ಬೇರೆ ಥರ ತುಂಬ ಈ ಥರ ನಿಮ್ಮ ಸಬಲೀಕರಣ ಇರೋದ್ರಿಂದ ಸುಮಾರು ಹೆಣ್ಮಕ್ಳು ಅನುರಾಗ್ ಕಶ್ಯಪ್ ಬರ್ತಾ ಇದ್ದಾರೆ. ಹೌದು, ಅನುರಾಗ್ ಕಶ್ಯಪ್ ಬರ್ತಾ ಇದ್ದಾರೆ, ತುಂಬ ಇದ್ದಾರೆ. If there is a milestone here of any of his thing, we will consider. ಸಾಮಾನ್ಯವಾಗಿ ಇಂಟರ್ನ್ಯಾಷನಲ್ ಫೆಸ್ಟಿವಲ್ಗಳಲ್ಲಿ ಮೇಜರ್ ಸಿನಿಮಾಗಳ ವರ್ಷಗಳಾದಾಗ ಮಾಡ್ತಾರೆ 50 years of development. ಈ ವರ್ಷಕ್ಕೆ ನಮಗೆ ಚಂದ್ರದುರ್ಗ ಮತ್ತು ಹಂಸಗಿರಿ ಚಂದ್ರದುರ್ಗ ಗೋಲ್ಡನ್ ಲೋಟಸ್ 50 ವರ್ಷ ಆದ ಸಾಮಾನ್ಯ ಫೆಸ್ಟಿವಲ್ಗಳಲ್ಲಿ ಆಗಿರುತ್ತೆ. ನಾನು ಸರ್ ಅದನ್ನು ಚೋಮನದುರಿಗೆ ಬಂದಾಗ DCP ಫಾರ್ಮ್ಯಾಟ್ ಅಲ್ಲಿ ಅವೈಲೇಬಲ್ ಇಲ್ಲ ಸರ್. ಬಹಳಷ್ಟು ಪ್ರಯತ್ನ ಪಡ್ತಿದ್ವಿ, ಈ ಕ್ಷಣಕ್ಕೂ ಅದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಫಿಲ್ಮ್ದು DCP ಫಾರ್ಮ್ಯಾಟ್ ಅಲ್ಲಿ ಪ್ರಿಂಟ್ ಇದ್ದಿರೋದು ತೊಡಕಾಗಿದೆ ಅನ್ನೋದು ನಾನು ನಿಮಗೆ ಅದನ್ನ ಅವ್ರ ಜೊತೆ ಫಾಲೋ ಅಪ್ ಮಾಡ್ತಿದ್ವಿ. ಅವ್ರ ಹತ್ರ ಚೋಮನದುರಿ ಇಲ್ಲ ಸರ್, DCP ಫಾರ್ಮ್ಯಾಟ್ ಅಲ್ಲಿ ಇಲ್ಲ ಸರ್. ಮತ್ತೆ ಯಾವ್ದಾದ್ರು ಫಿಲ್ಮ್ಗಳು DCP ಫಾರ್ಮ್ಯಾಟ್ ಅಲ್ಲಿ ಇದಾವೆ, ರಾಜ್ಕುಮಾರ್ ಸರ್ದು 5 ಸಿನಿಮಾಗಳು ಒಳಗೊಂಡಂಗೆ 4K ನಲ್ಲಿ ರಿಸ್ಟೋರ್ ಆಗಿದ್ದಾವೆ, ಅವುಗಳನ್ನೆಲ್ಲ ಪ್ರದರ್ಶನ ಮಾಡ್ತೀವಿ. ಯಾವ್ದಾದ್ರು ಅವೈಲೇಬಲ್ ಇದೆ ಕನ್ನಡದ ಅಸ್ತಿತ್ವವಂತ ಚಲನಚಿತ್ರಗಳು, ಅವುಗಳನ್ನೆಲ್ಲ ನಮ್ಮ ಚಿತ್ರೋತ್ಸವ ಈ ಬಾರಿ ಪ್ರದರ್ಶನ ಮಾಡ್ತೀವಿ. ನಾವು ಹೋಗಿ ತಿಳ್ಕೊಂಡು ಮಾರ್ಕ್ ಮಾಡ್ಕೊಂಡ್ ಬಂದಿದ್ವಿ ಅಂತ. ಮತ್ತೆ ಫಿಲ್ಮ್ ಹೆರಿಟೇಜ್ ಫೌಂಡೇಶನ್ ಮತ್ತೆ NFI ನಿಂದ ಒಟ್ಟು 16 ಸಿನಿಮಾಗಳನ್ನು ಪ್ರದರ್ಶನ ಮಾಡ್ತೀವಿ. 16 ರಿಸ್ಟೋರ್ಡ್ ಫಿಲ್ಮ್ಸ್, ಕ್ಲಾಸಿಕ್ ಫಿಲ್ಮ್ಸ್. 1960 ರಿಸ್ಟೋರ್ಡ್ ಫಿಲ್ಮ್ ಬರ್ತಾ ಇದ್ದಲ್ಲ, ಇಟ್ ವಿಲ್ ಬಿ ಎ ಟ್ರೀಟ್. ಸರ್ ಕಮಿಟಿಲಿ ನೀವು ಸಿನಿಮಾ ಜರ್ನಲಿಸ್ಟ್ ಅಂತ ತೋರಿದೆ, ಅದರಲ್ಲಿ ಒಬ್ಬರು ಸಿನಿಮಾ ಜರ್ನಲಿಸ್ಟ್ ಅಲ್ಲ ಲಿಸ್ಟ್ ಅಲ್ಲಿ ನಿಮ್ಗೆ ಗಮನಿಸಿಲ್ಲ, ನೀವು ಸಿನಿಮಾ ಜರ್ನಲಿಸ್ಟ್ ಅಂತ ತೋರಿದೆ ಕಮಿಟಿ, ಅವರು ಸಿನಿಮಾ ಜರ್ನಲಿಸ್ಟ್ ಅಲ್ಲ. ಓಕೆ, ಕಲಾವಿದರು ಕೂಡ ಅದು ಅವ್ರು ಕಲಾವಿದರು ನೀವು ಹೇಳ್ತಿರೋದು ಚಲನಚಿತ್ರ ಅಕಾಡೆಮಿ ಅವರು ಅದನ್ನ ಈ ಸಲ ಚಿತ್ರೋತ್ಸವದ ಸಂದರ್ಭದಲ್ಲಿ ಅಲ್ಲಿ ಚಲನಚಿತ್ರ ಅಕಾಡೆಮಿದು ಬುಕ್ ಸ್ಟಾಲ್ ಕೂಡ ಇರ್ತದೆ. ಅಲ್ಲಿ ಓದುಗರು, ಆಸಕ್ತ ಓದುಗರು ಪಡೆದು ಹೋಗ್ಬೋದು. ಚಲನಚಿತ್ರ ಅಕಾಡೆಮಿ ನಲ್ಲಿ ವಿಸಿಟ್ ಮಾಡಿದ್ರೆ ಸಿಗುತ್ತೆ, ಅದು ಓದಲಿಕ್ಕೆ ಕೊಡಲಿಕ್ಕೆ ಲಭ್ಯ ಇದೆ. ಸರ್ ಲಾಸ್ಟ್ ಇಯರ್ ಫಿಲಂ ಫೆಸ್ಟ್ ಆಗ್ಬೇಕಾದ್ರೆ ಮೀಡಿಯಾದವರಿಗೆ ಗೌರವ ತೋರಿಸಿದ್ದಾರೆ, ಅವಮರ್ಯಾದೆ ಆಗಿದ್ದಾರೆ, ಏನೇನಾಗಿದೆ ಅಂತ ನಿಮ್ ಗಮನಕ್ಕೂ ಬಂದಿದೆ. ಅದಾದ್ಮೇಲೆ ನಾನು ನೋಡ್ಕೊಂಡಿದ್ದೀನಿ. ಈ ಸರ್ತಿ ಅದಕ್ಕೇನೆ ನಾವು ಈ ಮೀಡಿಯಾ ಯಾರು ಲಾಸ್ಟ್ ಟೈಮ್ ಯಾರು ಮೀಡಿಯಾ
ಹ್ಯಾಂಡಲ್ ಮಾಡ್ತಿದ್ರು. ಅವ್ರು ಈ ಸರ್ತಿ ಇಲ್ಲ, ಅದಕ್ಕೆ ಈ ಸರ್ತಿ ನಾವು ಚೇಂಜ್ ಮಾಡಿದೀವಿ. ನಮ್ಮ ಒಂದು ಟ್ರೂಪ್, ವೆಂಕಟೇಶ್ ಅವರ ಒಂದು ಟ್ರೂಪ್ನ ನಾವು ಅದಕ್ಕೋಸ್ಕರನೇ ಪ್ರೆಸ್ನವ್ರಿಗಾಗಲಿ ಟಿವಿ ಮೀಡಿಯಾದವ್ರಿಗಾಗಲಿ ಯಾರೇ ಸಂಬಂಧಪಟ್ಟವ್ರಿಗೆ ತೊಂದರೆ ಆಗಬಾರ್ದು ಅನ್ನೋಕ್ಕೋಸ್ಕರ ಇಟ್ಟಿದ್ದೀವಿ. ಇದೆಲ್ಲ ಫೆಸಿಲಿಟಿ ಕೂಡ ಈ ಸರ್ತಿ ಮಾಡಿದ್ದೀವಿ. ಪ್ರೆಸ್ನವ್ರಿಗೆ, ನಮ್ಮ ಟಿವಿ ಮೀಡಿಯಾದವ್ರಿಗೆ ಏನು ನಿಮಗೆ ಅಲ್ಲಿ ಹಾಕ್ಬೇಕು, ನೀರು, ಊಟ ಎಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ. ಸರ್ ಏನಂದ್ರೆ ಈ ವಿಷಯ ಏನಕ್ಕೆ ಬರ್ತಿದೆ ಅಂದ್ರೆ ಸರ್, ಯಾರು ಅಲ್ಲಿ ಅಂದ್ರೆ ರೆಸ್ಪಾನ್ಸಿಬಿಲಿಟಿ ತಗೊಳಕ್ಕೆ ಯಾರು ಮುಂದೆ ಬರಲ್ಲ. ಈ ಸರ್ತಿ ತಗೊಳ್ತಾರೆ. ಅದು ನೀವು ಕನ್ಫರ್ಮ್ ಆಗಿ ಯಾರು ಏನು ಅಂತ ಮುಂಚೆನೇ ಮಿಸ್ಟರ್ ವೆಂಕಟೇಶ್ ಇದೆ, ನೀವೇನು ವರಿ ಮಾಡಬೇಕು. ಪರಿಚಯ ಆಗಲಿ ಅಂತ ಹೇಳಿ ಕರೆದಿದ್ದೀವಿ. ಏನ್ ಮಾಡಿದ್ದ? ಸರ್ಕಾರಕ್ಕೆ ಒಂದು ಪ್ರೆಸ್ ಮೀಟ್ ಕೂಡ ಮಾಡಿದ್ದಾರೆ. ನಮ್ಮಿಂದ ನೊಂದ ನಿರ್ಮಾಪಕರು ಅವರು ನೊಂದ ನಿರ್ಮಾಪಕರಲ್ಲ, ಸ್ವಲ್ಪ ಬೆಂದ ಅಂತ ಹೇಳ್ಬೇಕು ನೀವು. ಯಾಕಂದ್ರೆ ಏನಾಗಿಲ್ಲ, ಅದು ಕೋರ್ಟ್ಗೂ ಹೋಗಿತ್ತು, ಕೋರ್ಟ್ಗೂ ತಗೊಂಡೋಗಿದ್ರು, ಕೋರ್ಟೆ ಕ್ಲಾಶ್ ಆಗಿದೆ. ಆತ ಅದರಲ್ಲಿ ಯಾವ ಇದಿಲ್ಲ ತಿಳಿಲಿಲ್ಲ ಅಂತ ಹೇಳಿ ಕ್ಲಾಶ್ ಮಾಡಿದ್ದಾರೆ. 18-19 ನವೆಂಬರ್ 3 ಅದು ಬರಲಿಲ್ಲ. ಇವತ್ತು ಡೇಟ್ ಎಷ್ಟು? 30 ತಾರೀಕು ನಾನು ಕೊಡೋದು ಕೊನೆಗೆ ಪಾರ್ಕಿಂಗ್ ವ್ಯವಸ್ಥೆ ಹೇಗೆ ಓರಿಯನ್ ಮಾಲ್ ಅಲ್ಲಿ ಒನ್ ಟೈಮ್ ಹೋದ್ರೆ ಫುಲ್ ಅಮೌಂಟ್ ಕೊಟ್ಟೆ ಹೋಗ್ಬೇಕು ಅದೆಲ್ಲ ಇದೊಂದು ಪಾಸ್ ಕೊಡ್ತೀವಿ. ನಿಮ್ಗೆ ಅದೊಂದು ಲಿಸ್ಟೇ ಕೊಡ್ತೀವಿ ನಾವು. ಬಸ್ಸು ಯಾವ ಥರ ಇದೆ, ಮೆಟ್ರೋ ಯಾವ ಥರ ಇದೆ, ಮತ್ತು ಪಾರ್ಕಿಂಗ್ ಯಾವ ಥರ ಕೊಟ್ಟಿದ್ದಾರೆ, ಅಲ್ಲಿ ಒಳಗಡೆ ಎಲ್ಲವೂ ಇದೆ. ವೆಹಿಕಲ್ ಪಾಸ್ ಡೆಲಿಗೇಟ್ ಪಾಸ್ ಇದ್ರೆ ಪಾರ್ಕಿಂಗ್ ಇದೆ, ಅಲ್ಲಿ ಡಿಸ್ಕೌಂಟ್ ಇದೆ. ಕೆಲವು ಡೆಲಿಗೇಟ್ ಪಾಸ್ ಇದ್ರೆ ಫಿಲ್ಮ್ ಫೆಸ್ಟಿವಲ್ ಪಾರ್ಕಿಂಗ್ ಸೆಪರೇಟ್. ಕೊಡ್ತಾರೆ. ಇದೆ 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 ಖಂಡಿತ ಎಲ್ಲ ಫೀಲ್ ಮಾಡ್ಬೋದು. ಯಾವುದು ವಿಡಿಯೋದಲ್ಲಿ ಫೀಲ್ ಮಾಡ್ಬೋದು. ಪ್ರತಿ ಸಾರಿ ಕೊಟ್ಟು ಹೋಗಿ ಮಾಡ್ಬೋದು. ಚರ್ಚೆ ಮಾಡಿ ಅದನ್ನ ಚರ್ಚೆ ಮಾಡ್ತೀನಿ ಮೇಡಮ್ ಹತ್ರ ಚರ್ಚೆ ಮಾಡಿ ಮಾಡೋಣ. ಖಂಡಿತ ನಿಮ್ಗೆ ಏನ್ ಬೇಕು ಹೇಳಿ, ಫೆಸಿಲಿಟಿ ಏನ್ ಬೇಕು ನಾವು ಚರ್ಚೆ ಮಾಡಿ ಅದನ್ನ ಅನುಸರಿಸ್ಬೇಕು. ಮೀಡಿಯಾದವರಿಗೆ ಪಾರ್ಕಿಂಗ್ ಫ್ರೀ ಆಗ್ಬೋದು, ನಾನು ಮಾಡಿಸ್ತೀನಿ. ಮೀಡಿಯಾದವ್ರಿಗೆ ಇಲ್ಲಿ ಸರ್ತಿ ನಾವು ಸರ್ ಅಲ್ಲ ಇದಿದೆ, ಡಿಸ್ಕೌಂಟ್ ಇದೆ, ಡಿಸ್ಕೌಂಟ್ ಇದೆ. ಹೋಟೆಲ್ ಅಲ್ಲಿ ಡಿಸ್ಕೌಂಟ್ ಇದೆ, ಇದೆ 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 ಇದೆ. ಅಲ್ಲಿ ನಿಮ್ಗೆ ನಾವು ನೀವು ಬಂದ ಬ್ಯಾಗ್ ಫಸ್ಟ್ ಏನ್ ತಗೊಳ್ತಿರೋ ಅದ್ರ ಜೊತೆಗೆ ಕೊಟ್ಬಿಡ್ತೀವಿ ನಾವು. ಸೊ ನೀವು ಅದನ್ನ ಏನಿಲ್ಲ, ನೀವು ಬ್ಯಾಗ್ ತೋರಿಸಿದ್ರೆ ಸಾಕು, ನಿಮ್ಗೆ ಅಲ್ಲಿ ಏನ್ ಡಿಸ್ಕೌಂಟ್ ಇರುತ್ತೆ ಅದನ್ನ ಕೊಟ್ಟೆ ಕೊಡ್ತಾರೆ. ಸರ್ ಬ್ಯಾಡ್ಜ್ ಇದ್ರೆ ಸಾಕು, ಇನ್ನೇನು ಬೇಕಾಗಿಲ್ಲ. ಅಲ್ಲಿ ಇನ್ನೊಂದು ಮಾಡಿದ್ದೀವಿ ನಾವು, ಪರ್ಟಿಕ್ಯುಲರ್ ಒಂದೇ ಹೋಟೆಲ್ ಅಂತಲ್ಲ, ಅದು ಒಂದೇ ಅಂತಲ್ಲ, ಎಲ್ಲ ಹತ್ರನೂ ಮಾತಾಡಿದ್ದೀವಿ. ಅಲ್ಲಿ ಸುಮಾರು ಜನ ನಮ್ಮ ಫೆಸ್ಟಿವಲ್ನ ಒಂದು ಬೋರ್ಡ್ ಹಾಕಿರ್ತಾರೆ. ಆ ಜಾಗಕ್ಕೆ ನೀವು ಆದರೆ ಯು ವಿಲ್ ಗೆಟ್ ದಟ್ ಕನ್ಸೆಷನ್. ಈ ಫೆಸ್ಟಿವಲ್ ಥೀಮ್ಗೆ ಸಂಬಂಧಪಟ್ಟಂಗೆ ಈ ಹಲವಾರು ಮಹಿಳಾ ನಿರ್ದೇಶಕರು ಮಾಡಿರ್ತಕ್ಕಂಥ ಅತ್ಯುತ್ತಮ ಚಿತ್ರಗಳು ನಮ್ಮ ಚಿತ್ರೋತ್ಸವದಲ್ಲಿ ಆಗ್ತಿದ್ದಾವೆ. ಅದರಲ್ಲಿ ಆಯ್ದ 10ರಿಂದ 15 ಸಿನಿಮಾಗಳನ್ನು ನಾವು ಈ ಫೆಸ್ಟಿವಲ್ ಥೀಮ್ ವಿಭಾಗದಲ್ಲಿ ಪ್ರದರ್ಶನ ಮಾಡ್ತೀವಿ ಮೇಡಮ್. ಅದು ಸ್ತ್ರೀ ಸಂವೇದನೆಯ ಕುರಿತಿರೋದು ಮತ್ತೆ ಸ್ತ್ರೀ ಸಬಲೀಕರಣದ ಬಗ್ಗೆ ಮಾತಾಡ್ತಿರ್ತಕ್ಕಂಥ ವಸ್ತು ವಿಷಯಗಳನ್ನ ಒಳಗೊಂಡಿದ್ದಾವೆ ಆ ಚಲನಚಿತ್ರಗಳು ಮೇಡಮ್. ಹೌದು, ಮಹಿಳೆಯರು ಡೈರೆಕ್ಟ್ ಮಾಡಿರ್ತಕ್ಕಂಥ ಸಿನಿಮಾಗಳು ಇದ್ದಾವೆ, ಹಾಗೆ ಪುರುಷರು ಡೈರೆಕ್ಟ್ ಮಾಡಿರ್ತಕ್ಕಂಥ ಮಹಿಳಾ ಪ್ರಧಾನ ಚಲನಚಿತ್ರಗಳು ಕೂಡ ಅದರಲ್ಲಿ ಇದ್ದಾವೆ ಸರ್, ಸಮಕಾಲೀನ ಚಲನಚಿತ್ರಗಳು. ನಾವು ಈ ಜೂರಿಗಳು ಸೆಕ್ಷನ್ ಅಲ್ಲಿ ಕೂಡ ಪ್ರತಿಯೊಬ್ಬರು ಮಹಿಳೆಯ ಒಂದೊಂದು ಸೆಕ್ಷನ್ ಇರಬೇಕು ಅಂತಾನೆ ಮಾಡಿದ್ದೀವಿ ಸರ್. ಓಕೆ ಮೇಡಮ್, ಪ್ರತಿ ಸ್ಪರ್ಧಾ ವಿಭಾಗದಲ್ಲಿ 15 ಇರುತ್ತೆ. ಕನ್ನಡ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲೂ 15 ಇರುತ್ತೆ, ಇಂಡಿಯನ್ನಲ್ಲೂ ಕೂಡ 15 ಇದೆ, ಹಾಗೆ ಏಷ್ಯನ್ ಸಿನಿಮಾ ಸ್ಪರ್ಧಾ ವಿಭಾಗದಲ್ಲೂ ಕೂಡ 15 ಇದೆ. ಹಾಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಕೂಡ ಕನ್ನಡ ಜನಪ್ರಿಯ ಸಿನಿಮಾ ವಿಭಾಗ ಅಂತ ಹೇಳಿ ಅವರು ಕೂಡ 8 ಸಿನಿಮಾಗಳನ್ನ ಪ್ರದರ್ಶನಕ್ಕೆ, ಸ್ಪರ್ಧೇತರ ವಿಭಾಗ ಅದು, ಪ್ರದರ್ಶನಕ್ಕೆ ಅವರು ಕೂಡ ಪಟ್ಟಿಯನ್ನು ನೀಡಿದ್ದಾರೆ. ಅಂದ್ರೆ ಕನ್ನಡ ಚಲನಚಿತ್ರೋದ್ಯಮ ಕೂಡ ಚಿತ್ರೋತ್ಸವದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ತಿರೋದ್ರಿಂದ
ಅವರನ್ನು ಕೂಡ ಎಲ್ಲರೂ ಒಳಗೊಳ್ಳಬೇಕು ಅನ್ನೋ ದೃಷ್ಟಿಕೋನದಿಂದ ಹಲವಾರು ವರ್ಷದಿಂದ ನಾವು ಕನ್ನಡ ಜನಪ್ರಿಯ ಸಿನಿಮಾ ವಿಭಾಗನ ನಮ್ಮ ಚಿತ್ರೋತ್ಸವದಲ್ಲಿ ಒಳಗೊಳ್ತಾ ಬಂದಿದ್ದೇವೆ. ಅದು ಸ್ಪರ್ಧೇತರ ವಿಭಾಗದಲ್ಲಿ ನಿಮಗೂ ಕೂಡ ಗೊತ್ತಿದೆ, ಪ್ರದರ್ಶನ ಇರುತ್ತೆ. ಈ ವರ್ಷ ಯಾವ್ದಾದ್ರು ಸ್ಪರ್ಧಾ ವಿಭಾಗಗಳಿಗೆ ಸಲ್ಲಿಸಿದ್ರು ಅದನ್ನ ಪಾರದರ್ಶಕವಾಗಿ ಮಾಡಿದ್ದಾರೆ. ಹಾಗೆ ಒಂದು ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ನೀವು ಹೇಳ್ತಿದ್ರಲ್ಲ, ಈಗ ಬೇರೆ ಬೇರೆ ಚಿತ್ರೋತ್ಸವಗಳಲ್ಲಿ ಪ್ರಖ್ಯಾತಿ ಪಡೆದಂತ ಕನ್ನಡ ಸಿನಿಮಾಗಳು ಅಂತ, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಸಿನಿಮಾ ಅಮ್ಮಂಗೆ ಹೇಳ್ಬೇಡ ಅನ್ನೋ ಒಂದು ಸಿನಿಮಾ ಇದೆ. ಆ ಸಿನಿಮಾ ಅವರು ನಮ್ಮ ಚಿತ್ರೋತ್ಸವದ ಯಾವುದೇ ಸ್ಪರ್ಧಾ ವಿಭಾಗಗಳಿಗೆ ಅವರು ಸಲ್ಲಿಕೆ ಮಾಡಿರಲಿಲ್ಲ. ಒಂದು ಕಾರಣ ಅದು CBFC ಸರ್ಟಿಫೈ ಆಗಿಲ್ಲ ಅನ್ನೋದು ಕೂಡ ಕಾರಣ, ಮತ್ತೆ ಅವರು ಸಬ್ಮಿಟ್ ಮಾಡಿರಲಿಲ್ಲ. ಅದು ಬೂಸನಲ್ಲೆಲ್ಲ ಕಾಂಪಿಟೇಷನ್ ಇತ್ತು, ಮತ್ತೆ ಕೇರಳ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕಾಂಪಿಟೇಷನ್ ಇತ್ತು. ಆ ಒಂದು ನಿರ್ದೇಶಕರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆ ಅಮ್ಮನ ಹೇಳ್ಬೇಡ, ಅದು ಬೆಂಗಳೂರು ನಗರದ ಬಗ್ಗೆ ಕೂಡ ಹೇಳ್ತಾ ಇದೆ. ಆ ಸಿನಿಮಾ 90ರಲ್ಲಿ ಬೆಂಗಳೂರು ನಗರ ಪರಿಸ್ಥಿತಿ ಏನಿತ್ತು, ಅದು ಸಮಗ್ರ ಒಂದು ಭಾವನಾತ್ಮಕ ಕಥೆ ಇದೆ. ಅದನ್ನು ನಾವು ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡ್ತಿದ್ದೇವೆ. ಆ ಸಿನಿಮಾ ನಿರ್ದೇಶಕರು ಕೂಡ ನಮ್ಮ ಜೊತೆ ಇದ್ದಾರೆ. ಹಿರಿಯ ನಿರ್ದೇಶಕರನ್ನ ಅಷ್ಟಾಗಿ ನಾವು ಕಾಣಿಲ್ಲ. ಹಿರಿಯ ನಿರ್ದೇಶಕರಿಗೆ ಎಸ್ ಮಹೇಂದರ್ ಇದ್ದಾರೆ, ಸಾಯಿ ಪ್ರಕಾಶ್ ಇದ್ದಾರೆ, ಇಂಥ ಹಿರಿಯ ನಿರ್ದೇಶಕರು ಕಾಣಲಿಲ್ಲ. ಅವ್ರನ್ನ ಜೂರಿಯಾಗಾದ್ರೂ ಆಗಲಿ ಅಥವಾ ನೀವು ಶೈಕ್ಷಣಿಕ ಚಟುವಟಿಕೆ ಮಾಡಿದ್ರಲ್ಲ, ಈ ಫಿಲ್ಮ್ ಮೇಕಿಂಗ್ ಬಗ್ಗೆ ಇದೆಲ್ಲ ಮಾಡ್ತಾರೆ, ಅಲ್ಲರೂ ಒಂದು ಭಾಗವಹಿಸಕ್ಕೆ ಅವ್ರನ್ನ ವ್ಯವಸ್ಥೆ ಮಾಡಬೇಕು. ಕೆಲವು ನಿಬಂಧನೆಗಳು ಕೂಡ ಇದೆ. ಈ ವರ್ಷ ಮಾಡಿದವರು ಮುಂದಿನ ವರ್ಷ ಮಾಡಂಗಿಲ್ಲ, ಅಥವಾ 3 ವರ್ಷ ಅವರು ಬರೋದಿಲ್ಲ ಅಂತ. ಅದು ನೋಡ್ಬೇಕು ನಾವು ಅಂತವ್ರನ್ನ ಕರಿಬೋದು, ಮಾಸ್ಟರ್ ಕ್ಲಾಸ್ ಹಾಕ್ಬೋದು, ಬೇರೆ ಏನಾದ್ರು ಖಂಡಿತ ಕರಿ ಉಪಯೋಗ ಆಗುತ್ತೆ, ಅವ್ರಿಗೆ ಉಪಯೋಗ ಇದೆ. ಹಾಗೆ ಈ ಬಾರಿ ನಮ್ಮ ಚಿತ್ರೋತ್ಸವಕ್ಕೆ ಬೇರೆ ಬೇರೆ ಫಾರಿನ್ ಎಂಬಸೀಸು, ಕಾನ್ಸುಲೇಟ್ಸು ಮತ್ತು ಕಲ್ಚರಲ್ ಸೆಂಟರ್ಸ್ ತುಂಬ ಸಹಾಯ ಮಾಡಿದ್ದಾರೆ. ಹಲವಾರು ಆಯಾ ದೇಶಗಳ ಅತ್ಯುತ್ತಮ ಚಲನಚಿತ್ರಗಳನ್ನು ನಮ್ಮ ಚಿತ್ರೋತ್ಸವದಲ್ಲಿ ನಮ್ಮ ಸಿನಿಪ್ರಿಯರಿಗೆ ತೋರಿಸಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ. ಅವುಗಳಲ್ಲಿ ಗೋಧಿ ಇನ್ಸ್ಟಿಟ್ಯೂಟ್, ನಮ್ಮ ಬೆಂಗಳೂರಿನಲ್ಲಿ ತಗೊಂಡು ಗೋಧಿ ಇನ್ಸ್ಟಿಟ್ಯೂಟ್ ಮ್ಯಾಕ್ಸ್ಮಿಲರ್ ಭವನ್, ಹಾಗೆ ನ್ಯೂ ಡೆಲ್ಲಿನ ಪೋಲಿಷ್ ಕಲ್ಚರಲ್ ಸೆಂಟರ್ ಮತ್ತು ಪೊಲಿಷ್ ಎಂಬಸಿ, ಹಾಗೆ ಆಸ್ಟ್ರಿಯನ್ ಕಲ್ಚರಲ್ ಫೋರಮ್, ಮತ್ತು ಥಾಯ್ಲೆಂಡ್ದು ರಾಯಲ್ ಥಾಯ್ ಎಂಬಸಿ, ಇವುಗಳು ಕೂಡ ಸಾಕಷ್ಟು ಸಿನಿಮಾಗಳನ್ನ ನಮಗೆ, ಮತ್ತು ಅಲಯನ್ಸ್ ಫ್ರಾನ್ಸ್, ಇವುಗಳೆಲ್ಲ ಒಟ್ಟಾರೆ 41 ಸಿನಿಮಾಗಳನ್ನ ನಮ್ಮ ಚಿತ್ರೋತ್ಸವದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ನೆರವನ್ನು ನೀಡಿದ್ದಾರೆ. ಅದು ಅತ್ಯುತ್ತಮ ಚಿತ್ರಗಳನ್ನು ನೀಡಿದ್ದಾರೆ. ಅದು ಕೂಡ ಕೃತಜ್ಞತೆ ಸಮರ್ಪಿಸ್ತೇವೆ. ಹಾಗೆ ಈ ವರ್ಷ ಏನಂದ್ರೆ ಕ್ರಾನಿಕಲಿಂಗ್ ಆಫ್ರಿಕಾ ಅಂತ, ಆಫ್ರಿಕಾದ ದೇಶಗಳ ಬಗ್ಗೆ ಬಂದಿರ್ತಕ್ಕಂಥ ಆಫ್ರಿಕಾ ದೇಶಗಳಲ್ಲಿ ತಯಾರಾದಂಥ ಅತ್ಯುತ್ತಮ ಚಲನಚಿತ್ರಗಳನ್ನ, ಅಂದರೆ ಬರೀ ಸಮಕಾಲೀನ ಅಷ್ಟೇ ಇದ್ದೇನೆ, ಕಳೆದ 3-4 ದಶಕಗಳ ಬಂದಿರ್ತಕ್ಕಂಥ ಚಿತ್ರಗಳನ್ನ, ರಿಸ್ಟೋರ್ ಆಗಿರ್ತಕ್ಕಂಥ ಚಿತ್ರಗಳನ್ನು ಕೂಡ ನಾವು ಪ್ರದರ್ಶನ ಮಾಡ್ತಿದ್ವಿ. ಆಫ್ರಿಕಾ ಫೋಕಸ್ ಆಗಿರ್ತಕ್ಕಂಥ ಅತ್ಯುತ್ತಮ ಚಿತ್ರಗಳು.